ಈ ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಯಾವ ಬಂದಪ್ಪ? ಅವೆಲ್ಲ ನಮಗೆ ಯಾಕೆ ಸರ್? ನಮ್ದೇ ನಮಗ್ ಮಸ್ತ್ ಆಗತ್ತೆ. ಅವೆಲ್ಲ ತಲೆ ಕೆಡ್ಸಬಾರ್ದಂತ ನಾವಪ್ಪ ಹೇಳನ್ ಸರ್. ಕರೆಕ್ಟ್ ಹೇಳ ಬಾಪ. ನಿಂತಿ ಕಪ್ಪಕ್ ಮುಂಡೆ ಮಗನೇ. ಲೇ ನೀವು ಒಪ್ಪನ ಒಂದ್ಸತ್ ಕರ್ಕೊಂಬಲ್ಲ. ಬಹಳ ಬುದ್ಧಿ ಅಂತಿದ್ದೀನಿ ನೀನು. ಲೈ ಪ್ರಶ್ನೆ ಕೇಳಿದ್ರೆ ಅವೆಲ್ಲ ನಮಗೆ ಯಾಕೆ ಅಂತಿಲ್ಲ ಕುತ್ಕ. ಕರೆಕ್ಟ್ ಆಯ್ತಾ ಅವೆಲ್ಲ ಅದಕ್ಕೆ ಸರ್ ನಾನ್ ಹೇಳ್ತೀನಿ ಸರ್. ನೀನ್ ಹೇಳ್ತೀಯಾ? ಹೇ ಹೇಳಲ್ಲ. ನಮ್ಮ ಹೊಲ್ದಾಗ ದನಗಳು ಬಿದ್ದಿದ್ರು ಸರ್, ಓಡ್ಸ್ಕೊಂಡ್ ಹೋರಕ್ ಬಂದಿದ್ದೆ ಸರ್. ಲೇ ತಿಕ್ಕಪ್ಪಕ್ ಮುಂಡೆ ಮಗನೇ, ಅವನೇನ್ ದನಕ ಏನ್ ಮಾಡಿ ಅಲ್ಲೇ ರಾಜನೇ ಅವ್ನ್ ಮೊಹಮ್ಮದ್ ಗಜ್ನಿ ಇದ್ರೆ ಏನಾಯ್ತು? ಕೊಡ್ಕೊಂಡು ಹೋಗ್ ಬಂದಿದ್ದಂತೆ ಕುತ್ಕ. ಅವ್ನೂರ ರಾಜ ಲೇ ಇರ್ಬೇಕು. ಅಭಿ, ನೀ ಹೇಳಲ್ಲ. ಮೊಹಮ್ಮದ್ ಗಜ್ನಿ ಭಾರತಕ್ಕೆ ಯಾವ ಬಂದಲೆ? ಸಾರ್ ನನಗ್ ಗೊತ್ತಿಲ್ಲ ಸಾರ್. ಯಾಕೆ ಹೇಳ್ತೀರಾ ಚಡ್ಡಿ? ಲೇ ಬೇಸ್ ಒಳ ಸಿಕ್ಕೊಂಬಿಟ್ಟಿತ್ತಲೆ, ಅದಕ್ಕೆ ಹೇಳಿದೆ. ಲೇ ಅವ್ನ್ ಚಡ್ಡಿ ಅದ್ ಕೇಳ್ತಿಲ್ಲ. ಸರ್ ಬೇಸ್ ಒಳ ಸಿಕ್ಕೊಂಬಿಟ್ಟಿತ್ತು ಸರ್, ಅದಕ್ಕೆ ಹೇಳಿದೆ. ಏಯ್ ಒತ್ತಿ ನೋಡ್ ನೀನು. ಏ ಕುತ್ಕ. ಬರ್ರಿ ಎದಕ್ಕಪ್ಪ ಲೇಟ್ರ? ಇದಕ್ಕಿಲ್ಲ ಸರ್. ಲೇ ಬಾಯ್ ಬಿಟ್ಟು ಹೇಳ್ತಾರೆ ಮುಕ್ಕಳರಂಗಲ್ಲ ಒಬ್ಬೊಬ್ಬನ ಹೇಳ್ರಲ್ಲ. ಸರ್ ಅದು ಅಲ್ಲಿ ಸೊಂಡ್ಕೊಂಡ್ ಹಾಕಿದ್ರು ಸರ್. ಹಾ ಚುಮಾರ್ ಮಾತ ಕರ್ದ ಮುದ ಕೋಶ ಬಂದ್ಬಿಟ್ಲು, ಅದಕ್ಕೆ ಅಲ್ಲಿ Late ಆಗ್ಬಿಡ್ತು. ಬಚ್ಕೊಂಡಿದ್ವಿ, ಅಲ್ಲೇ ಲೇಟ್ ಆಗ್ಬಿಡ್ತು ಸರ್. ಇವನೇ ಸರ್ ಕರ್ಕೊಂಡ್ ಹೋಗಿದ್ದು. ಬೋಯ್ಸರಿಕೆ ನೀ ತಿನ್ಲಿ ಏನಪ್ಪ ದನ ತಿನ್ನಂಗ್ ತಿಂದಿ. ಲೇ ನನ್ನ ಎದುರಿಗೆ ಬಾಯಿ ಬಂದಂಗ ಮಾತಾಡ್ತಾರಲ್ಲೇ. ನಿಮ್ಮನ್ನ ಸರ್ ನೀವು ಮೊನ್ನೆ ಹೋಮ್ವರ್ಕ್ ಕೊಟ್ಟಿದ್ರಲ್ಲ ಸರ್, ಹಾ ಅವಾಗ ನಿಮ್ನ ಏನಂತ ಗೊತ್ತೇನ್ರಿ ಸರ್? ಏನನ್ನಪ್ಪ? ಈ ಬೋಸ್ ಹುಡುಕಿ ನೋಡಿ ಎಷ್ಟು ಹೋಮ್ವರ್ಕ್ ಕೊಟ್ರ ಅಂತ ಸರ್ ನಿಮ್ಗೆ. ಬಿತ್ತು ಅಲ್ಲಿ ಚೀಲ ಇಡ್ರಪ್ಪ. ಸತ್ರಪ್ಪ. ಏನಂತಾನಪ್ಪ? ಬೋ ಬೋ